ಕೋಗಿಲು ಕ್ರಾಸ್ ನಿವಾಸಿಗಳಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಸರ್ಕಾರಿ ಜಾಗದಲ್ಲಿ ನಿವೇಶನ ಕಟ್ಕೊಂಡಿದ್ದವರಿಗೆ ಮಾನವೀಯತೆ ಆಧಾರದ ಮೇಲೆ ನಿವೇಶನ ಹಂಚಿಕೆಯಾಗ್ತಿರೋ ಕ್ರಮಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಇದರ ನಡುವೆನೇ ನಾಳೆ 25 ನಿವೇಶನದಾರರಿಗೆ ಜಿಬಿಎ ವತಿಯಿಂದ ನಿವೇಶನದ ಅಧಿಕೃತ ಪತ್ರ ನೀಡಲು ಮುಹೂರ್ತ ಫಿಕ್ಸ್ ಆಗಿದೆ. ಕೋಗಿಲು ಕ್ರಾಸ್ನ ನಿರಾಶ್ರಿತರಿಗೆ ನಿವೇಶನ ಪತ್ರ, 25 ನಿರಾಶ್ರಿತರಿಗೆ ಅಧಿಕೃತ ಪತ್ರ ಹಂಚಿಕೆಗೆ ಮುಹೂರ್ತ ಫಿಕ್ಸ್. ಎಸ್, ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದ ಕೋಗಿಲು ಕದನಕ್ಕೆ ಮೊದಲ ಹಂತದ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಸತತ 19 ದಿನಗಳಿಂದ ರಾಜ್ಯಾದ್ಯಂತ ಚರ್ಚೆಯಾಗಿದ್ದ ಕೋಗಿಲು ಒತ್ತುವರಿ ನಿವೇಶನದಾರರಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಒಟ್ಟು 188 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದ ಜಿಬಿಎ ಕೇವಲ 25 ನಿವೇಶನದಾರರಿಗೆ ಅಧಿಕೃತ ಪತ್ರ ನೀಡುವ ಕೆಲಸಕ್ಕೆ ಮುಂದಾಗಿದೆ. ನಿವೇಶನ ಪತ್ರ ಹಂಚಿಕೆಗೆ ಜಿಬಿಎ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಅರಮನೆ ಸಿದ್ಧವಾಗಿದೆ. ಬೈಯಪ್ಪನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಾಣವಾಗಿರುವ 1 BHK ಮನೆಗಳ ಪೈಕಿ 25 ನಿರಾಶ್ರಿತರಿಗೆ ಹಕ್ಕು ಪತ್ರವನ್ನ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವಾಗಿದ್ದು, ರಾಜಕೀಯ ವಿರೋಧದ ನಡುವೆನೇ ಮಾನವೀಯತೆ ಟ್ರಂಪ್ ಕಾರ್ಡ್ ಬಳಸಿ ಅನಧಿಕೃತ ದಾರರನ್ನ ಅಧಿಕೃತ ದಾರರನ್ನಾಗಿಸಲು ಸರ್ಕಾರ ಹೊರಟಿದೆ. ಇನ್ನು ಕೋಗಿಲು ಕ್ರಾಸ್ನಲ್ಲಿರೋ ವಸೀಂ ಕಾಲೋನಿ ಹಾಗೂ ಫಕೀರ್ ಕಾಲೋನಿಗಳಲ್ಲಿ ಅನಧಿಕೃತವಾಗಿ ಸರ್ಕಾರದ ಜಾಗದಲ್ಲಿ ನಿರ್ಮಿಸಿದ್ದ ಶೆಡ್ ಹಾಗೂ ಸಣ್ಣ ಪುಟ್ಟ ಮನೆಗಳನ್ನ ಜಿಬಿಎ ಡೆಮಾಲಿಷನ್ ಮಾಡಿತ್ತು. ಅನಧಿಕೃತವಾಗಿ ಒತ್ತುವರಿ ಮಾಡಿದ್ದಾರೆ ಅಂತ ದೂರು ಕೂಡ ನೀಡಿತ್ತು. ಆದ್ರೀಗ ಅದೇ ಜಿಬಿಎ ತನ್ನ ಕೇಂದ್ರ ಕಚೇರಿಯಲ್ಲಿ ಸಂಜೆ 4 ಗಂಟೆಗೆ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಜಮೀರ್ ಅಹ್ಮದ್ ಅವರ ಸಮ್ಮುಖದಲ್ಲೇ ನಿವೇಶನ ಹಂಚಿಕೆ ನೀಡುತ್ತಿರುವುದು ಮಾತ್ರ ದುರಂತವೇ ಸರಿ. ಉಲ್ಲಾಸ್ ಕಿರವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.